ನಿಮ್ಮ ಪ್ರೀತಿಯ ಮಹಾಸತಿ ಗೌಡ ಜಾವಗಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸ್ವಾತಂತ್ರ್ಯ ಸೇನಾನಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಬಲಗೈ ಬಂಟ, ಬ್ರಿಟಿಷರ ಬೆವರುಳಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹುಟ್ಟೂರು ಸಂಗೊಳ್ಳಿಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಸೊ ಆ ಸಂಗೊಳ್ಳಿಯಲ್ಲಿ ನಾವು ರಿಯಾಲಿಟಿ ಶೋ ಮಾಡಿದ್ದು ನಮ್ಮ ಹೆಮ್ಮೆ ಅಂತ ಅನ್ಕೋತೀನಿ. ಇವಾಗಿದ್ದು ಫೇಸ್ಬುಕ್ ರಿವೀಲ್ ಮಾಡ್ತಾರೆ ಅರ್ಧ ಹಾಗೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಪಯಣ ಸಂಗೊಳ್ಳಿ ಕಡೆ ಹಾಗೆ ಕಿತ್ತೂರು ನೋಡ್ತಾ ಇದ್ದಂಗೆ ನಾವು ಟಾಸ್ಕ್ ಮಾಡಿದ ದಿನಗಳೆಲ್ಲ ನೆನಪಾಯಿತು. ಏನೋ ಒಂಥರ ಖುಷಿ, ಏನೋ ಒಂಥರ ಹರ್ಷ. ಎಲ್ಲ ಅರ್ಧಂಬರ್ಧ ಬರ್ತಾರೆ. ಹಾಯ್ ಗೈಸ್, ಕೊನೆಗೂ ಇವಾಗ ನಾವು ಕಿತ್ತೂರಲ್ಲಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು ಸಂಗೊಳ್ಳಿ ಬರುತ್ತೆ. ಇವಾಗ ರೂಮಿಗೆ ಹೋಗೋದು. ಮ್ಯಾಗಿ ಯೋ ಸಂಗೊಳ್ಳಿಗೆ ಹೋಗ್ತಾ ಇರೋದು. ಏನು ಫುಲ್ಲು ಟ್ರಾವೆಲ್ ಮಾಡ್ಕೊಂಡು ಏನು ಖುಷಿ, ಫುಲ್ ಜೋಶು. ಇನ್ 2 ದಿನ ಕಡಿಮೆ ಆಗಲ್ಲ. ಒಂದ್ ನಿಮಿಷ, ನನ್ನ ತಮ್ಮ ನೋಡಿ ನಗ್ತಾ ಇರೋದು. ಅಲ್ಲಿ ಹಾಕ್ಬಿಟ್ಟು ಟ್ಯಾನ್ ಆದ್ರೂ ಪರವಾಗಿಲ್ಲ. ಇಡೀ ಹಳ್ಳಿ ಪವರ್ ಅಲ್ಲಿ ಮ್ಯಾಕ್ಸಿಮಮ್ ಟರ್ನ್ ಆಗಿರೋದು ನಾನು. ಯಾವ ರೇಂಜಿಗೆ ಅಂತ ಹೇಳಿದ್ರೆ ಗುರ್ತೇ ಸಿಗದೆ ಇರೋ ರೇಂಜಿಗೆ ಟರ್ನ್ ಆಗಿದ್ದೆ. ಏನೇನ್ ಮಾಡ್ತೀವಿ, ಏನ್ ಕಿತ್ತದವಾಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಕೊಂಡು ಈ ಬ್ಲಾಗ್ ಅಲ್ಲಿ ನೋಡ್ತೀರಾ. ಸೊ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ಬ್ಲಾಗ್ ಅನ್ನ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅದರ ಜೊತೆಗೆ ಈ ನಿಮ್ಮ ಪುಟ್ಟ ಮಹಾಸತಿ ಜಾವಗಲ್ ಯೂಟ್ಯೂಬ್ ಚಾನೆಲ್ ಅನ್ನ ಮರಿಬೇಡಿ. ಇವತ್ತು ನಾನು ಮತ್ತೆ ಹಾಯ್, ಹೇಗಿದ್ದೀರಾ? ಸೂಪರು. ಸಂಗೊಳ್ಳಿ ನನ್ನ ಹೆಮ್ಮೆ ಆ್ಯಂಡ್ ಸಂಗೊಳ್ಳಿಲಿದ್ದೀನಿ, ರಾಯಣ್ಣನ ಹುಟ್ಟೂರಾದ ಸಂಗೊಳ್ಳಿ. ಆ್ಯಂಡ್ ನಮ್ಮ ಹಳ್ಳಿ ಪವರ್ ನಡೆದಂಥ ಜಾಗ. ಆ್ಯಕ್ಚುಲಿ ಈ ಪ್ಲೇಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಹಾಗೆ ನಿಲ್ಲಿಸ್ಕೊಂಡು ಇಲ್ಲೇ ನಾನು ನಿಮಗೆ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ವಿಡಿಯೋ ಮಾಡಿದೆ. ತಿನ್ನೋದು ಊರಿಗೆ ಬಂದ್ಬಿಟ್ಟು ಆಮೇಲೆ ಕಬಾಬ್ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ರೆ ಕಬಾಬ್ ಸಿಗುತ್ತೆ ಅಂದ್ಬಿಟ್ಟು. ಬಟ್ ಏನಂದ್ರೆ ಆ ಕ್ಷಣಗಳನ್ನೆಲ್ಲ ಮರೆಯಲ್ಲ ಗೈಸ್. ಇದೇ ಕಿತ್ತೂರು ಸರ್ಕಲ್ ಹತ್ರ ತರಕಾರಿ ಗಾಡಿನ ತಳ್ಕೊಂಡು ಇದ್ ಮಾಡ್ಕೊಂಡು ಆ ಬಿಸ್ಲಲ್ಲಿ ತರಕಾರಿಗಳನ್ನ ಮಾರಿ, ಅಪ್ಪ ಬೋಂಡ ಬಜ್ಜಿ ಮಾರಿ ಗಂಟ್ಲು ಹರಿದೋಗಿ ಗಂಟ್ಲು ಬಿದ್ದೋದ್ರೂ ಕೂಡ ಆ ರೇಂಜಿಗೆ ಕಿಚ್ಚಾಡ್ಕೊಂಡು ಆ ಬಿಸ್ಲು, ಅಪ್ಪ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರ ಸಾವಿನವರೆಗೂ ಹೋರಾಡಿದ ಮಹಾವೀರ ನಮ್ಮ ಸಂಗೊಳ್ಳಿ ರಾಯಣ್ಣ. ತುಂಬ ಖುಷಿಯಾಗೋದೇನು ಅಂತ ಹೇಳಿದ್ರೆ, ರಿಯಾಲಿಟಿ ಶೋ ಮುಗಿದು ಇಷ್ಟು ತಿಂಗಳಾದ್ರೂ ಕೂಡ ವಾಡೆ ಮನೆಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಸೊ ಅದು ತುಂಬ ಹೆಮ್ಮೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಎಲ್ಲ ಫುಲ್ ಯಾರು ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ನದಿ ಮಧ್ಯದಲ್ಲಿ ನಿಂತ್ಕೊಂಡು, ಯಾರು ಅಂತ ಗೊತ್ತಿಲ್ಲ. ಬೈಲಹೊಂಗಲಕ್ಕೆ ಬಂದ ತಕ್ಷಣ ನಾವು ಹೊಟ್ಟೆ ಪೂಜೆನ ಮಾಡ್ಕೊಂಡ್ವಿ. ಸೊ ಇವರು ಆಂಬುಲೆನ್ಸ್ ಡ್ರೈವರು. ಸೊ ನಮಗೋಸ್ಕರ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ರು. ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು, ಆ್ಯಂಡ್ ಅದ್ರ ಜೊತೆಗೆ ಬೈಲಹೊಂಗಲದಲ್ಲಿ ಅನಾಥರಿಗೆ ಅವರು ಫ್ರೀಯಾಗಿ ಸರ್ವಿಸ್ ಕೊಡ್ತಾರಂತೆ. ಅದ್ರ ಬಗ್ಗೆ ಎಲ್ಲ ಕೇಳಿಕೊಂಡು, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ದೆಲ್ಲ ಬಂದುಬಿಟ್ಟು ಅವ್ರು ಶೇರ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಹಾಗೆಯೇ ನಮ್ಮ ಸಂಗೊಳ್ಳಿ ಹುಡುಗರು ನಮಗೋಸ್ಕರ ಕಾಯ್ತಾ ಇದ್ದರು. ಅವರನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೇಗಿದ್ದೀರಾ ಅಂತ ಕೇಳಿಕೊಂಡು, ಆ್ಯಂಡ್ ಅವರುಗಳನ್ನೆಲ್ಲ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಯಾಕೆಂದರೆ ಒಂದು ರೂಮ್ ಮಾಡಿಕೊಡೋಕ್ಕೆ 15 ಜನ ಬಂದಿದ್ದಾರೆ. ಸೊ ಆ್ಯಂಡ್ ಸಂಗೊಳ್ಳಿ ಪ್ರೀತಿ, ಸಂಗೊಳ್ಳಿ ಅಭಿಮಾನ, ಆ್ಯಂಡ್ ಇದನ್ನೆಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ನಾವು ಒಂದು ರಿಯಾಲಿಟಿ ಶೋವನ್ನು ಮಾಡಿದ್ವಿ, ಬಟ್ ಆದರೆ ಅವರು ನಮ್ಮ ಮನೆ ಮಕ್ಕಳಿಗಿಂತ ಜಾಸ್ತಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಆ್ಯಂಡ್ ಟ್ರೀಟ್ ಮಾಡಿದ್ದಾರೆ. ಸೊ ಎಲ್ಲ ಬ್ರದರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಪ್ರೀತಿ ಅಭಿಮಾನ ಸದಾ ಹೀಗೆ ಇರ್ಲಿ ಅಂತ ಹೇಳ್ಕೊಂಡು ಒಂದು ರೂಮ್ ಬುಕ್ ಮಾಡ್ಕೊಡಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಇಷ್ಟು ಜನ ಅಲ್ಲ, ಕೆಳಗಡೆ ತುಂಬಾ ಜನ ಇದಾರೆ, 10-15 ಜನ ಬಂದಿದ್ದಾರೆ ಒಂದು ರೂಮ್ ಬುಕ್ ಮಾಡ್ಕೊಡಕ್ಕೆ. ನೋಡಿ ಅಯ್ಯೋ ಈ ಸಂಗೊಳ್ಳಿಲಿ ಸಖತ್ತಾಗಿ ಸಂಟ್ ಹಾಕೋದು ಇಲ್ಲೊಬ್ರೇನೆ. ಬಟ್ ಯಾವ ರೇಂಜಿಗೆ ಅಂತ ಹೇಳಿದ್ರೆ ಅದು ಎಲ್ಲೂ ನಿಮ್ಗೆ ಶಾಪಲ್ಲಿ ಸಿಗಲ್ಲ. ಆ ತರ ಸಖತ್ತಾಗಿ ಸ್ಮೆಲ್ ಬರುತ್ತೆ. ಅಷ್ಟು ದೂರ ಪಾಸ್ ಹಾಕಿದ್ರು ಸ್ಮೆಲ್ ಬರುತ್ತೆ. ಯಾವ ಸೆಂಟ್ ಬ್ರೋ? ಮತ್ತೊಮ್ಮೆ ನೀನ್ ಬಂದಾಗ ಹಾಕೋದು ಅಂತ ಹೇಳೋದು. ಬಟ್ ಯಾವ ಸೆಂಟು ಅಂತ ಹೇಳ್ಕೊಂಡು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸಂಗೊಳ್ಳಿ ನಂದು ಯಾರ್ದು ನಂಗೆ. ಹಾಯ್ ಗಾಯ್ಸ್, ಇವಾಗ ಆಕ್ಚುಲಿ ರೂಮಲ್ಲೆಲ್ಲ ಫ್ರೆಶ್ ಆಗ್ಬಿಟ್ಟು ಇವಾಗ ನಮ್ಮ ಸಂಗೊಳ್ಳಿಯಲ್ಲಿರುವಂತ ನಮ್ಮ ಕೆಲವೊಬ್ರು ಆತ್ಮೀಯರನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇದೀನಿ. ಸರ್ಪ್ರೈಸ್. ನಾವು ಕತ್ತಲೆಯಲ್ಲೂ ಬೆಳಕಾಗಿರ್ತೀವಿ. ಸೊ ಹೇಗನ್ಸ್ತಾ ಇದೆ ಮ್ಯಾಗಿ ಅಂತೂ ಮಧ್ಯಾಹ್ನ 12 ಗಂಟೆಗೆ ಬರ್ತಾ ಇರ್ಬೇಕಾದ್ರೆ ಬಿಸಿಲಲ್ಲಿ ಹೋಗ್ಬಿಟ್ಟು ಫುಲ್ ಬನ್ನಿ ಮನೆಗೆ ಹೋಗ್ಬಿಟ್ಟು ಒಟ್ಟು ಕೇಳ್ಕೊಂಡ್ಬರ್ತೀವಿ. ಅವಾಗ ಪ್ರಾಮಿಸ್ ಆಗ್ಲೂ ಓಟ್ ಹಾಕಲ್ಲ. ಹೊಸ ರೂಲ್ಸ್ ಫಾಲೋ ಮಾಡ್ಬೇಕಾಗುತ್ತೆ. ಬಿಕಾಸ್ ಏನು ಅಂತಾರೆ, ಪುಟ್ ಮಕ್ಕಳಿಗೆಲ್ಲ ವೋಟಿಂಗ್ ಕಾರ್ಡ್ ಕೊಡ್ಬೇಕು ಅಷ್ಟೇ. ಆಕ್ಚುಲಿ ನಾನು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ದೆ. ಇಲ್ಲ, ಮೇನ್ ರೋಡ್ ಅಲ್ಲಿ ಏನಿದು ಅಪ್ಪ ಸಂಗೊಳ್ಳಿ ಗಂಟೆ ಎಲ್ಲ ನೋಡ್ಬಿಟ್ವಿ ಗಾಯ್ಸ್. ಸೀರಿಯಸ್ಲಿ ಟೈಗರ್ ಮ್ಯಾಗಿ ಏನ್ ರೋಡ್ ಸೈಡ್ ಅಲ್ಲಿ ಮೇನ್ ರೋಡ್ ಸೈಡ್ ಅಲ್ಲಿ ಮಾಡ್ತಾ ಇದ್ದಾನೆ. ಇರ್ಲಿ ಬಿಡಿ, ಕ್ಲಾರಿಟಿ ಕೊಡಕ ಏನ್ ಮಾಡ್ತಾನೆ ಅಷ್ಟೇ. ಹಿಂಗ್ ಮಾಡಿದ್ರೆ ಅದು ಅರ್ಥ ಆಯ್ತು. ಜಸ್ಟ್ ಹಿಂಗ್ ಮಾಡಿದ್ರೆ ಅರ್ಥ ಆಯ್ತು. ನಮ್ಗೆ ಜಾಗ ಬಿಟ್ಟು ಇಲ್ಲೇ ಹೋಗೋಣ. ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದರೆ ಈ ಮಕ್ಕಳು ಯಾರು ಅಂತ ಸಿಕ್ಕಿದ್ರೆ 2 ಏಟ್ ಹಾಕಿ ಫುಲ್ ಎಲ್ಲ ಬಣ್ಣನೂ ಏರ್ಸ್ಬಿಟ್ಟು ನಿಜವಾಗ್ಲೂ ಡ್ರೆಸ್ ಎಲ್ಲ ರೆಡಿ ಮಾಡಿಬಿಟ್ರು. ಬಟ್ ಅದನ್ನೇ ಸ್ವಲ್ಪ ಸರಿ ಮಾಡಿಕೊಂಡು ಮತ್ತೆ ನಮ್ಮ ಮುಂದಿನ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು, ಆದರೆ ಜನಗಳು ನೋಡೋ ಖುಷಿಯಲ್ಲಿ ತುಂಬ ಖುಷಿಯಿಂದ ಹೋದೆ. ನಿಮ್ಗೆ ಖುಷಿ ಆಗೋಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತಾ ಬೇಜಾರಾಯ್ತಾ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಹಾಯ್, ಹೆಂಗಿದ್ದೀರಾ? ಏನಾ ನೀನ್ ನೋಡಕ್ಕೆ ಅಂತಾನೆ ಬಂದಿದ್ದು ನಾನು. ಹೋಗುವಾಗ ಒಯ್ದಿತ್ತು ನೀವು. ಸಂಗೊಳ್ಳಿಯ ಸಂಪ್ರದಾಯ ಏನು ಅಂತ ಹೇಳಿದ್ರೆ, ಮನೆಗೆ ಬಂದ ತಕ್ಷಣವೇ ಕಾಲು ತೊಳಿಲಿಕ್ಕೆ ನೀರು ಕೊಡ್ತಾರೆ. ಸೊ ಕಾಲು ತೊಳಿಸ್ಬಿಟ್ಟು ಹಾಗೆ ಮನೆ ಒಳಗಡೆ ಕರ್ಕೊತಾರೆ. ಈ ಸಂಪ್ರದಾಯನೆಲ್ಲ ನೋಡ್ತಾ ಇದ್ರೆ ಮತ್ತೆ ಸಂಗೊಳ್ಳಿಯಲ್ಲಿ ಈ ಸಂಪ್ರದಾಯಗಳನ್ನೆಲ್ಲ ಕಲೀಲಿಕ್ಕಾದ್ರೂ ಕೂಡ ಸಂಗೊಳ್ಳಿಯಲ್ಲಿ ಒಂದಿಷ್ಟು ದಿನ ಮತ್ತೆ ಸ್ಟೇ ಆಗಬೇಕು ಆ್ಯಂಡ್ ಅಲ್ಲಿ ಹಳ್ಳಿ ಜನಗಳ ಸಂಪ್ರದಾಯನ ಕಲಿಬೇಕು ಅಂತ ಅನ್ಸುತ್ತೆ. ಏನಂತೀರಾ ಗಾಯ್ಸ್? ಹೌದಾ? ನಿಮ್ಮ ಅವನ್ ನೋಡ ಮಾಸತಿ ಉಪ್ಪಿನಕಾಯಿ ಉಪ್ಪಿನಕಾಯಿನ ನಾಲ್ಗೆ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ತಿನ್ಸಿದೆ. ನಿಗೋಸ್ಕರ ಏನೋ ತಗೊಂಡ್ಬಂದಿದ್ದೀನಿ. ಇದಿಟ್ಕೊ.
ಏನಂತ ನೋಡಂಗಿಲ್ಲ ಬನ್ನಿ ಬನ್ನಿ ಆರಾಮದೇವಿ, ಊಟ ಆಯ್ತಾ, ಚಾ ಅದೆಲ್ಲ ಕೇಳಲ್ಲ, ಮಾತಾಡಾಯ್ತಾ, ಊಟ ಆಯ್ತು ಅಂತ ಕೇಳ ಕೇಳ, ಊಟ ಮಾಡಿ ಅಲ್ಲ ಊಟ ಮಾಡಿ ನಡೀತು ಅಂತ ಹೇಳ, ಚಾ ಕುಡಿ ಊಟ ಮಾಡಿ ಗೊತ್ತಿಲ್ಲ, ನಿಮ್ಮ ಸೈಜ್ ಎಲ್ಲ ಗೊತ್ತಿಲ್ಲ. ತುಂಬ ತಿಂಗಳಾದ್ಮೇಲೆ ಸಂಗೊಳ್ಳಿಗೆ ಹೋಗಿದ್ವಿ. ಸೊ ಸಂಗೊಳ್ಳಿ ಜನ ಮರ್ತಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಅವರು ನಮ್ಮನ್ನ ಅಷ್ಟು ನೆನೆಸ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ರು. ಕಣ್ಣಲ್ಲಿ ನೀರು ಹಾಕೊಂಡು ತಬ್ಕೊಂಡು ಪ್ರೀತಿ ಮಾಡಿಕೊಂಡು ಅಷ್ಟೊಂದು ಮುದ್ದಾಡುವಷ್ಟು ನಮ್ಮನ್ನು ಇಷ್ಟಪಡ್ತಾರೆ. ಇಂಥ ಪ್ರೀತಿನ ಪಡ್ಕೊಂಡಿರುವ ನಾವೇ ಧನ್ಯರು ಅಂತ ಅನ್ಸತ್ತೆ. ಲವ್ ಯು ಸಂಗೊಳ್ಳಿ, ನಿಮ್ಮನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಸಂಜೆ ಬರೋಣ ಅಂತ. ನಿಮ್ ಕಡೆ ಹೆಂಗ್ರಿ? ನಮ್ ಕಡೆ ಅಷ್ಟೊಂದೆಲ್ಲ ಬಿಸ್ಲಿಲ್ಲ, ಬಟ್ ಆದ್ರೆ ಒಂದ್ ರೇಂಜ್ ಕಾಣಿಸುತ್ತೆ. ಬಿಸ್ಲಲ್ಲಿ ಹೋಗೋಣ ಇವನಿಗೊಂದು ಹುಡುಗಿ ನೋಡೋಣ, ಈಗ ಮದ್ವೆಗೆ ರೆಡಿ ಆದ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಡಿದ ಹಾಡ ಮಾಸುತ್ತಿ ಮ್ಯಾಗ ಒಂದು ಹಾಡ ಬರಬೇಡ. ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ನೆಕ್ಸ್ಟ್ ಜಾತ್ರೆಗೆ ಏನ್ ಕೊಟ್ಟು ಡಿಶು ಮಾಡ್ಲಾ ಅಂತ ಕೇಳ್ದ್ಯಾ? ಬೇಡ ಕಣೋ, ನಿನ್ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬಾ ಡಿಶು ಮಾಡಿದ್ಯಾ, ಸ್ನಾನ ಮಾಡಿಸ್ಬೇಕಾದ್ರೆ ಇವಾಗ ಬೇಡ. ಖುಷಿ ಆಯ್ತಾ ಅಕ್ಕ ಬಂದಿದ್ದು? ಖುಷಿ ಆಯ್ತಾ ನಿಂಗೆ? ಏನೋ ನೀ ಖುಷಿಯಾಗಿದೆಯಲ್ಲ, ನಿಮ್ಗೆ ಖುಷಿ ಆಗಿದೆಯಲ್ಲ ಅಂತ ಕೇಳ್ದ. ಏನು ನೀನೇ ಏನಾರ ಸೀಕ್ರೆಟ್ ಹೇಳ್ಕೊಟ್ಟಿರ್ತೀಯ, ಅದಕ್ಕೆ ಕಿವಿಯಲ್ಲಿ ಬಂದ್ಕೊಂಡು ಹೇಳ್ತಾನೆ ಅವನು. ಹೌದು, ಅದೇನೋ ಹೇಳ್ತಾರಲ್ಲ, ಕಳ್ಳಗೊಂದು ಮುಳ್ಳುನವ ಅಂತ. ಏನಂದಿ? ಮಾಸತಿಗೆ ಏನಂದಿ? ಲವ್ ಯು.
ಲವ್ ಯು ಗೌಡ್ರಿ. ಫ್ಯಾನಲ್ಲೇ ಕೈ ತಿರುಗಿಸ್ಲಾ ಅಂತವನೇ. ಯಾರ್ ಕೈನಾ? ಏನಂದೆ? ಏ ಹೌದು, ಡೇಂಜರು. ಅವ್ನ್ ಮತ್ತೆ ಹಾಗೆ ಮಾಡಕ್ ಹೋಗುವ. ಅಂಬಂಬಾಡು ಎಂತದು? ಅದ್ರ ಹೆಸರೇನು ಅಂಬ ಹೆಸರ ಮಾಸತಿ ಕೊಡ. ಮತ್ತೆ ಒಂದ್ ನೋಡು, ಮತ್ತೆ ಮತ್ತೆ ಅಂತಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ಅಲ್ಲಿ ನೋಡು, ಅಲ್ಲಿ ನೋಡು. ಬನ್ನಿ ಅಣ್ಣ, ಅಲ್ಲಿ ಅಕ್ಕ ಎಲ್ಲಿ? ಮೇಡಮ್ ರಷ್ಯನ್ ಮೀಟ್ ಆಗಲ್ವಾ, ರಷ್ಯನ್ ಮೀಟ್ ಆಗಲ್ವಾ, ರಷ್ಯನ್ ಮೀಟ್ ಆಗಲ್ವಾ ಅಂತ ಆ ರೇಂಜಿಗೆ ಹೋಗ್ತಿದ್ದೀನೋ. ಆಕ್ಚುಲಿ ಗೈಸ್, ಇವನು ನನ್ನ ಜೊತೆಗೆ ಯಾವ್ದು ಡಾನ್ಸ್ ಮಾಡಿದ್ದವನು. ಅವ್ನು ಮಾಡಲ್ಲ ಅಂತ ಹೇಳ್ತಿದ್ದ. ಅಪ್ಪು ಅಭಿಮಾನಿ ಅಲ್ವಾ? ಅಪ್ಪು ಅಭಿಮಾನಿ, ನಾನು ಅಪ್ಪು ಅಭಿಮಾನಿ. ಅಭಿಮಾನಿಗಳು ಸಿಕ್ಬಿಟ್ಟು ಡಾನ್ಸ್ ಮಾಡಿರೋದು. ಅದು ಡಬ್ಬ ತರ ಡಾನ್ಸ್ ಮಾಡಿದ್ದೀವಿ. ಏನಿದ್ ಮಾತ್ರ ಇಷ್ಟ ಆಯ್ತಲ್ಲ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಯ್ತಲ್ಲ. ಯಾರಿಗೆ ನಮ್ಮಿಬ್ರಿಗೂ ಇಷ್ಟ ಆಗದೆ ಅಂತ ನಾನು ಯಾವಾಗ ಸೇರಿಸ್ಕೊಂಡೆ, ನಿಮ್ಗೆ ಇಷ್ಟ ಆಗಿದೆ ಅಂತ. ಇದು ಆಕ್ಚುಲಿ ಚೆನ್ನಾಗಿ ಇನ್ನೊಬ್ರಿಗೆ ಇಷ್ಟ ಆಗೋದು ಇಂಪಾರ್ಟೆಂಟ್ ಅಲ್ರಿ, ನಮ್ಗೆ ಇಷ್ಟ ಆಗೋದು ಇಂಪಾರ್ಟೆಂಟ್. ಬೇರೆದವ್ರು ನೋಡ್ತಾರ ಅಂದ್ರೆ ಬದುಕ್ತಾರೆ. ಅಲ್ಲಿ ತುಂಬಾ ಇದ್ದಂದ್ರು ಡಾನ್ಸ್ ಹೋಗ್ಲಾ? ಕೈ ಹಿಡ್ಕೊಂಡು ಅವನಿಗೆ ಚೆನ್ನಾಗಿ ಬಂದಿತ್ತು. ಸೊ ಏನಂತಂದ್ರೆ ಇಡೀ ಸಂಗೊಳ್ಳಿಗೆ ಇಷ್ಟ ಆಗಿತ್ತು. ಸೊ ಸಂಗೊಳ್ಳಿಗೆ ಇಷ್ಟ ಆಗೋಕ್ಕಿಂತ ಮೊದ್ಲು ಇವನೇ ಹೇಳ್ತಾ ಇದ್ದಾನಲ್ಲ, ಇವನಿಗೆ ಇಷ್ಟ ಆಗಿತ್ತಂತೆ. ನಮ್ಗೆ ಇಷ್ಟ ಆದ್ರೆ ಹೌದು, ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಕ್ಚುಲಿ ಇವನು ಲವ್ ಫೇಲರ್. ಮಾಡೋ ನಿನ್ನ ಅಲ್ಲ, ನಿಮ್ಮ ಆಸೆ ಎಲ್ಲ ಋಷೂತ್ರ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತೆ ಹೇಗಿದ್ದೀರಾ? ನೀವು ಖುಷಿಯಾಗಿದ್ದೀರಾ? ಎಷ್ಟು ನೋಡು, ಗಲ್ಲ ಹರ್ಕೊಂಡೆಲ್ಲ ಕೆಂಪ್ ಮಾಡಿದ್ಯ ಅಂತ ಈ ಊರೆಲ್ಲ ಹೇಳ್ತಾರೆ. ನಮ್ಮಿಬ್ರು ನಾಚಿಕೆ ಕಣೋ, ಎಷ್ಟು ನಾಚಿಕೆ ಇದ್ದಿದೆ ನೋಡು. ಚಬ್ಬಿ ಎಷ್ಟು ಕ್ಯೂಟ್ ಆಗಿ ಎಷ್ಟು ಸ್ಮೈಲ್ ಮಾಡ್ಕೊಂಡ ಹಂಗೆ. ಅಲ್ಲೋಯ್ತು. ಅವನಿಗೆ ನನ್ ಮುಟ್ಕೊಡೋದು ಎಷ್ಟು ಇಷ್ಟ ಆಗುತ್ತಾ, ಸೀರಿಯಸ್ಲಿ. ಹೆಂಗೆ ಅಂದ್ರೆ ಬಿಡೋದಿಲ್ಲ, ಅಷ್ಟು ಆರೆಂಜ್ ಕೊಡ್ತಾನೆ ಹಿಂಗ್ ಮಾಡ್ಕೊಂಡು. ಆಯ್ತು ನನ್ಗೆ. ಮೇಡಮ್ ಲಾಕೆಟ್ ನಾನೇ ಹೊಡಿಬಾರ್ದು ಹೆಂಡ್ತಿಗೆಲ್ಲ. ಹೆಂಡ್ತಿಗೆಲ್ಲ ಮುದ್ದು ಮಾಡ್ಬೇಕು, ಮುತ್ಕೊಡ್ಬೇಕು. ಮುತ್ತು ಕೊಡಕ್ ಮುಂದೆ ಇದೆಯಾ ಅಂತ ಗೊತ್ತು. ಅವಾಗ ಏನ್ ಮಾಡ್ತೀಯಾ? ಎರ್ಬಿ ಯಾರು ಕೊಟ್ರು ನಿಂಗ? ಇದನ್ನ ಅರ್ಬಿ ಯಾರು ಕೊಟ್ರು? ಇವಾಗ ತಕೋಬೇಕಾ ನೀನು? ಓ ಅಂದ್ರೆ ಅವನ ಜೊತೆಗಿದ್ದಾಗ ಇಟ್ಕೊಂಡು ಅದ್ರ ತಕೋಬೇಕಾ? ಏನಿದು?
ಏ ಬಾಯ್ ಕಣೋ ಏ ತೆಗಿಬೇಕಾ ತೆಗಿಯೋದು ಅವ್ನು ತೆಗಿತಾನೆ. ಬಾಯ್ ಕಣೋ ಚಿನ್ನ ಬಾಯ್. ಹೋಗೋಳಗೆ ಸ್ನಾನ ಮಾಡ್ತೀವಿ. ಅವನೇ ತಲೆ ಕೊಡ್ತೀನಿ ಅಂತ ಕೊಡ್ತಾ ಇದ್ದಾರೆ ಕೊಡು. ಮಗ ತುಂಬಾ ಇದನ್ನ ಮಾಡ್ತೀವಿ ಬಿಡಿ ನಾ. ಓಕೆ ಮಗನೇ ಬಾಯ್. ಬಾಯ್ ಮಗನೇ ಅಂತ. ನನ್ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಏನಾಗುತ್ತಾ ಹೋಟೆಲ್ ನೋಡು. ಬಾಯ್ ಬಾಯ್ ಬಾಯ್. ಹಂಗಿನ ಕಲಿ ಚೆನ್ನಾಗಿ ಇಟ್ಕೊಯ್ತಾ. ಹಾ ನನ್ ನೆನ್ಸ್ಕೊಂತ ಇರೋ ಆಯ್ತಾ. ನನ್ ನೆನ್ಪಾದಾಗಲ್ಲ ಅವನ ಹತ್ರ ಕಾಲ್ ಮಾಡ್ತಾ ಇರೋ ಆಯ್ತಾ. ಬರೀ ಡೌಗಳು ಏನ್ ಬೇದಿ ಮಾಸತಿ ಏನ್ ಬೇದಿ ಲವ್ ಯು ಲವ್ ಯು ಲವ್ ಯು ಲವ್ ಯು ಬಾಯ್. ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಒಂದು ಆದ್ರೂ ಏನೋ ಒಂದು ಹೋಗ್ತೈತಿ. ಅವ್ರ ದೊಡ್ಡ ಹೆಕ್ಕಿ ಅವನಿಗೆ ಸ್ವಲ್ಪ ಕೈ ಕಡ್ದ ಬರ್ತಿಲ್ಲ ಅಂದ. ಏ ಲೂಸು ಬಾಯ್ ಕಣೋ ಅಳ್ಬೇಡ ಬಾಯ್. ಮಹಾಸತಿನ ನೋಡಿ ಗೈಸ್, ಮಹಾಸತಿನ ಆರ್ಮಿ ತರ ಕಾಪಾಡ್ತಾರಂತೆ. ಇಂತ ಒಳ್ಳೆ ಹುಡುಗರು ನಮ್ ಸಂಗೊಳ್ಳಿ ಅಲ್ಲೇ ಹೇಳೋ ಕ್ಯಾಮ್ರಾ ಇಟ್ಕೊಂಡು ಅಮ್ಕು ಟುಮ್ಕು ಡೌನ್ ಮಾಡ್ತಾನೆ. ಬಟ್ ನಿಮ್ಮೆಲ್ಲರ ಪ್ರೀತಿ ಹಾಗೆ ಇರ್ಲಿ. ನನ್ ತುಂಬಾ ಅವನನ್ನ ಬಿಟ್ಟು 10 ಗಂಟೆ ಆದ್ರೂ 12 ಗಂಟೆ ಆದ್ರೂ ಆರ್ಮಿ ತರ ಅಷ್ಟೇ ಅಲ್ಲ, ಇಡೀ ಸಂಗೊಳ್ಳಿ ಜನತೆ, ಇಡೀ ಕರ್ನಾಟಕ ಮತ್ತೆ ಇಡೀ ಕರ್ನಾಟಕ ಪ್ರೀತಿ ಸಾಕು. ಓಕೆ ಬಾಯ್, ಸಿ ಯು ಬಾಯ್ ಬಾಯ್ ಬಾಯ್. Pulling up black windows when she goes down. You must be crazy if you think that I'ma slow down. But wanna hear it, that shit from the drama. Coming up